ಒಂದು ಕಡೆ ಬಹಳಷ್ಟು ವದಂತಿಗಳೇನು ಹಬ್ಬುತ್ತೆ, ಜನಗಳು ಬಹಳಷ್ಟು ಗಾಬರಿ ಬಿದ್ದು ಈ ರೀತಿಯಾದಂಥ ಕೆಲಸಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ದೇಶದಲ್ಲಿ ಸದ್ಯಕ್ಕೆ LPG ಕೊರತೆ ಇಲ್ಲವೇ ಇಲ್ಲ ಅಂತ ಹೇಳಿ LPG ಬಿಕ್ಕಟ್ಟನ್ನು ಕೇಂದ್ರ ಸರ್ಕಾರ ನಿವಾರಿಸಿದೆ. ಜೊತೆಗೆ ಲಾಭಕ್ಕಾಗಿ ವದಂತಿಯನ್ನ ಸೃಷ್ಟಿಸಿದ್ದಾರಷ್ಟೇ ಕೆಲ ಪೂರೈಕೆದಾರರು ಇರ್ತಾರಲ್ಲ, ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಬಿಟ್ರೆ ಜನ ಆದಷ್ಟು ಬೇಗ ಮುಗಿಬಿದ್ದು ಪರ್ಚೇಸ್ ಮಾಡಿಬಿಡ್ತಾರೆ. ಇತ್ತ LPG ಸಿಲಿಂಡರ್ಗಳ ಬುಕಿಂಗ್ ಅವಧಿಯನ್ನು ಕೂಡ ಏರಿಕೆ ಮಾಡಲಾಗಿದೆ. 21 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಬುಕ್ ಮಾಡೋದಕ್ಕೂ ಅವ್ರಿಗೆ ಒಂದು ಸ್ಪೇಸ್ ಇರಬೇಕಲ್ಲ, ಆ ಒಂದು ಸ್ಪೇಸನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಈ ಹಿಂದೆ ಲಾಕಿನ್ ಅವಧಿ 15 ದಿನಗಳಿಗಿತ್ತು. ಈಗ ಲಾಕಿನ್ ಅವಧಿ 21 ದಿನಗಳಿಗೆ ಹೆಚ್ಚಿಸಲಾಗಿದೆ. ಅದರಲ್ಲೂ 2 ಸಿಲಿಂಡರ್ ಹೊಂದಿರುವವರಿಗೆ ಲಾಕಿನ್ ಅವಧಿ 30 ದಿನ ಇರುತ್ತೆ. 2 ಸಿಲಿಂಡರ್ಗಳ ನಡುವಿನ ಲಾಕಿನ್ ಅವಧಿ 30 ದಿನ ಇರುತ್ತೆ. ಇದರಿಂದಾಗಿ ಒಂದಷ್ಟು ಜನ ಸಹಜವಾಗಿ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಏನೆಲ್ಲ ನಡೀತಾ ಇದೆ, ಯಾವುದಕ್ಕೂ ಮನೆಯಲ್ಲಿ ಫಿಲ್ ಮಾಡಿಟ್ಟು ಬಿಡೋಣ, ಇದು ನಮ್ಮ ಸೇಫ್ಟಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಆದರೆ ಇಲ್ಲಿ ಎಷ್ಟೇ ಮಾಹಿತಿಯನ್ನು ಇಲ್ಲ ಇದನ್ನು ನಂಬಕ್ಕೆ ಹೋಗಬೇಡಿ, ಇದು ಫೇಕ್ ನ್ಯೂಸ್, ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಒಂದಷ್ಟು ಗ್ರಾಹಕರು ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಇಲ್ಲ, ಯುದ್ಧ ನಡೀತಾ ಇದ್ದಾಗ ಏನು ಬೇಕಾದ್ರೂ ಆಗ್ಬಿಡ್ಬೋದು, ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಡೆ ಹಿಂಗೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಜೊತೆಗೆ ಕೆಲ ಪೂರೈಕೆದಾರರು ಲಾಭಕ್ಕಾಗಿ ವದಂತಿಗಳನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ರು ಕೂಡ ಜನ ಕೇಳಿಸ್ಕೊಳ್ಳುವಂಥ ಒಂದು ತಾಳ್ಮೆಯಲ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಈಗಾಗಲೇ ತೈಲ ಘಟಕಗಳ ಮೇಲೆ ಈ ಒಂದು ಕ್ಷಿಪಣಿ ದಾಳಿಗಳನ್ನು ನೋಡಿ ಜನ ಆತಂಕಕ್ಕೊಳಗಾಗಿದ್ದಾರೆ. ಮತ್ತೊಂದು ಕಡೆ ಇಂಧನವೇ ಸಿಗೋದಿಲ್ಲ ಅನ್ನುವಂಥ ಸುದ್ದಿ. ಜೊತೆಗೆ ಇಲ್ಲಿ LPG ರೇಟ್ ಕೂಡ ಅಂದರೆ ಪ್ರೈಸ್ ಕೂಡ ಹೈಕ್ ಆಗುತ್ತೆ ಅನ್ನುವಂಥ ವದಂತಿ. ಇದೆಲ್ಲದರ ಮಧ್ಯೆ ಸಿಗುತ್ತೋ ಸಿಗಲ್ವೋ ಅಂತ ಹೇಳಿ ಗಾಬರಿಗೊಂಡಂಥ ಜನ ಈ ರೀತಿಯಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಸಿಲಿಂಡರ್ಗಳ ಬುಕಿಂಗ್ ಅವಧಿಯನ್ನು ಕೂಡ ಏರಿಕೆ ಮಾಡಲಾಗಿದೆ. ಅದರಲ್ಲೂ LPG ಲಾಕಿನ್ ಅವಧಿ 21 ದಿನಗಳಿಗೆ ಹೆಚ್ಚಳ ಮಾಡಿದ್ದಾರೆ. ಈ ಹಿಂದೆ ಲಾಕಿನ್ ಅವಧಿ 15 ದಿನಗಳಿಗಿತ್ತು, ಆದರೆ ಈಗ 21 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ.